ಜೀಪ್ ಸ್ಟಡಿ ಆಗಿರೋದ್ರಿಂದ ಬ್ಯಾಕ್ಗ್ರೌಂಡ್ ಮೂವ್ ಆಗ್ತಿರೋದ್ರಿಂದ ನಿಮ್ಗೇನು ಅನ್ಸುತ್ತೆ ಜೀಪಲ್ಲಿ ಇವ್ರು ಓಡಿಸ್ತಾ ಇದ್ದಾರೆ ಅಂತ. ಆದರೆ ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ ಒಬ್ಬ ರಾಜ್ಕುಮಾರ್ ಡ್ರೈವ್ ಮಾಡ್ತಾ ಇದ್ರೆ ಇನ್ನೊಬ್ಬ ರಾಜ್ಕುಮಾರು ಪಕ್ಕದಲ್ಲಿ ಕೂತ್ಕೊಂಡಿದ್ದವನು ಅವರು ಭುಜದ ಮೇಲೆ ಕೂತ್ಕೋತಾರೆ. ಭುಜದ ಮೇಲೆ ಕೂತ್ಕೊಂಡು ಹಾಡು ಹೇಳ್ಕೊಳ್ಳೋದು. ಸೊ ಈ ಥರ ಟ್ರಿಕ್ಗಳು ಮಾಡೋದು ಇಲ್ಲಿ ಬಹಳ ಕೇರ್ಫುಲ್ ಆಗಿ ನೋಡ್ಕೋತೀವಿ. ಯಾಕೆಂದರೆ ಶಾರ್ಟ್ ಕಟ್ ಮಾಡಿದಾಗ ಮುಂದೆ ಹೊಟ್ಟೋಗ್ಬಿಡ್ಬಾರ್ದು, ಅಷ್ಟರಲ್ಲೇ ಇರಬೇಕು ಅನ್ನೋದಕ್ಕೋಸ್ಕರ ನೋಡ್ಕೋತಾ ಇರ್ತೀವಿ. ಫುಟೇಜ್ ನೋಡ್ಕೋತಾ ಇರ್ತೀವಿ, ಕ್ಯಾಮ್ರಾ ಆನ್ ಮಾಡ್ತೀವಿ, ಆ್ಯಕ್ಷನ್ ಮಾಡ್ತೀವಿ. ಅದಕ್ಕೆ ಮೊದಲೇ ಲೀಡ್ ಕೊಟ್ಟಿರ್ತೀವಿ. ಹೋದ ಎಪಿಸೋಡ್ವರೆಗೂ ನನ್ನ ಸಹ ನಿರ್ದೇಶನ ಕೆಲವು ಚಿತ್ರಗಳನ್ನ ಹೇಳಿದ್ದೆ. ಅದರಲ್ಲಿಗೆ ನನಗೆ ತಿಳಿದ ಮಟ್ಟಿಗೆ ಬಂಗಾರದ ಮನುಷ್ಯನ ಸ್ವಲ್ಪ ಡೀಟೇಲಾಗಿ ಹೇಳಿದ್ದೆ. ಬಂಗಾರದ ಮನುಷ್ಯ, ಮೇಯರ್ ಮುತ್ತಣ್ಣ, ಆಮೇಲೆ ತಾಯಿ ದೇವರು, ನ್ಯಾಯವೇ ದೇವರು. ವೀರೇಶ್, ನೀವು ಭಾಳ ಕ್ಯೂರಿಯಾಸಿಟಿ ಆಗಿರ್ತೀರ. ಏನಂತ ಹೇಳಿದ್ರೆ, ನಾನು ಈ ಪುಸ್ತಕದಲ್ಲಿ ಏನು ಮಾಡಿದೆ ಅಂದರೆ ಇಲ್ಲಿ ಎಲ್ಲನೂ ಕೂಡ ದಾಖಲೆಗಳಿಗೆ ಅಂಶಗಳಿರಲಿ ಅಂದ್ಬಿಟ್ಟು ಗುರುತಾಕಿದ್ದೇನೆ. ಇಲ್ಲಿ ಈ ಪುಟದಲ್ಲಿ ಇದರಲ್ಲಿ ಏನು ಮಾಡಿದ್ದೇನೆ ಅಂದರೆ, ನಾನು ಸಹ ನಿರ್ದೇಶನ ಮಾಡಿದ ಎಲ್ಲ ಚಿತ್ರಗಳದ್ದು ಒಂದು ಪಟ್ಟಿ. ಅದರಲ್ಲಿ ಎಷ್ಟು ಚಿತ್ರಗಳಿದೆ ಅಂತ ಹೇಳಿದ್ರೆ 20 ಚಿತ್ರಗಳು ನಾನು ಸಹ ನಿರ್ದೇಶನ ಮಾಡಿದ್ದ ಚಿತ್ರಗಳು. ಅದರಲ್ಲಿ ಯಾವ್ಯಾವುದು ಒಂದನ್ನು ಕೂಡ ಸುಮ್ಮನೆ ಒಂದು ಪಟ್ಟಿ ಒಂದು ಓದಕ್ಕೆ ಹೇಳ್ತೀನಿ. ಆಮೇಲೆ ಅಕಸ್ಮಾತ್ ಅದರಲ್ಲಿ ಏನೋ ಡೀಟೇಲಾಗಿ ಹೇಳಬೇಕು ಅಂತ ಗೊತ್ತಾಯ್ತು, ಅದನ್ನು ಡೀಟೇಲಾಗಿ ಹೇಳ್ತೀನಿ. ಕೆಲವು ಚಿತ್ರಗಳು ಡೀಟೇಲಾಗಿ ಹೇಳೋದಿದೆ ಅದು. ಆಮೇಲೆ ಇದರಲ್ಲಿ ನಾನು ಎಷ್ಟು ಚಿತ್ರಗಳು ರಾಜ್ಕುಮಾರ್ ಜೊತೆ ಮಾಡಿದ್ದೀನಿ ಅನ್ನೋ ಕೂಡ ಒಂದು ಅಂಶ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಪೇಜಲ್ಲಿ ಇದಾದ್ಮೇಲೆ ಇನ್ನೊಂದು ದಾಖಲೆ ಇರಲಿ ಅಂತ ಬರೆದಿಟ್ಕೊಂಡಿದ್ದೀನಿ. ಅಕಸ್ಮಾತ್ ಏನಾದ್ರು ಬೇಕಾಯಿತು, ಮುಂದೆ ಬೇಕಾಯಿತು, ಯಾರಿಗಾದ್ರೂ ಬೇಕಾಯಿತು, ನನ್ನ ಮಕ್ಕಳಿಗೆ ಬೇಕಾಯಿತು ಅಥವಾ ನಿಮ್ಮಂಥವ್ರಿಗೆ ಬೇಕಾದರೆ ಮುಂದೆ ಏನು ಅಂತ ಹೇಳಿದ್ರೆ ನನ್ನ ನಿರ್ದೇಶನದ ಎಷ್ಟು ಚಿತ್ರ ಇಲ್ಲಿವರೆಗೂ ಇದೆ, ಈ ಸಮಯದವರೆಗೂ ಎಷ್ಟಿದೆ ಅನ್ನೋದಕ್ಕೋಸ್ಕರ ಅದೊಂದು ಪಟ್ಟಿ ಮಾಡಿ, ಅದರಲ್ಲೂ ಕೂಡ ವಿಷ್ಣುವರ್ಧನ್ ಎಷ್ಟು ಮಾಡಿದ್ದಾರೆ, ಅಣ್ಣವ್ರು ಮಾಡಿದ್ದಾರೆ, ಕೆಲವ್ರದ್ದೆಲ್ಲ ಕೂಡ, ಆಮೇಲೆ ಅಂಬರೀಷು, ಎಲ್ಲರದ್ದು ಕೂಡ ಇನ್ಶಿಲಲ್ಲಿ ಕೂಡ ಗುರುತು ಮಾಡಿಕೊಂಡು ಹೋಗಿದ್ದೇನೆ. ಸಿನಿಮಾ ಹೆಸರು ಹಾಕ್ಕೊಂಡಿದ್ದೀನಿ. ಅಲ್ಲಿ ವಿಷ್ಣು ಇದ್ದರೆ ವಿ ಅಂತ ಹಾಕ್ತೀನಿ, ಅಣ್ಣ ಇದ್ದರೆ ಅಣ್ಣವ್ರಿದ್ರೆ ಆರ್ ಅಂತ ಹಾಕಿದ್ದೇನೆ, ಅಂಬರೀಷಿಗೆ ಈ ಥರದ್ದೆಲ್ಲ ಕೂಡ ಕೆಲವೆಲ್ಲ ಇಲ್ಲಿ ಹಾಕಿದ್ದೀನಿ. ಇದು ಇರಲಿ ಅಂದ್ಬಿಟ್ಟು ಯಾರು ಕೇಳಿದ್ರು ಕೂಡ ತಕ್ಕಂತ ನನಗೆ ಹೇಳಕ್ಕೆ ಕೂಡ ಆಗುತ್ತೆ. ಆಮೇಲೆ ಮುಂದಲ್ ಪೇಜಲ್ಲಿ ಈ ಪೇಜಲ್ಲಿ ಇನ್ನೊಂದು ಬರೆದಿದ್ದೀನಿ. ಏನಂತ ಹೇಳಿದ್ರೆ ನನ್ನ ಜೊತೆ ನನ್ನ ಟೆಕ್ನಿಷಿಯನ್ಸ್ಗಳು, ಯಾಕೆಂದರೆ ನಾನು ಮಾಡಿರೋ 50 ಚಿತ್ರಗಳಲ್ಲಿ ಬಹಳ ಚಿತ್ರಗಳಿಗೆ ಒಬ್ಬ ಟೆಕ್ನಿಷಿಯನ್ ಭಾಳ ಪಿಕ್ಚರ್ಗಳು ಮಾಡಿರ್ತಾರೆ. ಅದು ಬಹುಶಃ ಅದು ರಾಜನ್ ನಾಗೇಂದ್ರ, ರಾಜಾರಾಮ್, ಆಮೇಲೆ ಸ್ಟಿಲ್ ಫೋಟೋಗ್ರಾಫರು, ಈ ಥರದವ್ರದ್ದೆಲ್ಲನೂ ಕೂಡ ಒಂದು ಪಟ್ಟಿ ಮಾಡಿ ಇಲ್ಲಿ ಬರೆದಿದ್ದೀನಿ. ಇಲ್ಲಿ ಅದೊಂದು ಬರೆದಿದ್ದೀನಿ. ರಾಜನ್ ನಾಗೇಂದ್ರ ಸ್ವಲ್ಪ ಪುಸ್ತಕ ತಿರುಗಿಸ್ಕೊತೀನಿ. ರಾಜನ್ ನಾಗೇಂದ್ರ ನನಗೆ ಆಶ್ಚರ್ಯ ಆಗುತ್ತೆ, ಸಂತೋಷ ಆಗುತ್ತೆ. 26 ಚಿತ್ರಗಳು ರಾಜನ್ ನಾಗೇಂದ್ರ ಮಾಡಿದ್ದೀನಿ. 50ರಲ್ಲಿ 26 ಪಿಕ್ಚರ್ ಅವ್ರು ಮಾಡಿದ್ದೀನಿ. ಆಮೇಲೆ ರಂಗರಾಯರು 6 ಪಿಕ್ಚರ್ ಮಾಡಿದ್ದಾರೆ. ಆಮೇಲೆ KV ಮಹಾದೇವನ್ ಅವರು 4 ಸಿನಿಮಾ ಮಾಡಿದ್ದಾರೆ. ಸತ್ಯಂ ಅವರು 3, GK ವೆಂಕಟೇಶ್ 2, ಬಪ್ಪಿ ಲಹರಿ 1, ಆಮೇಲೆ ಲಕ್ಷ್ಮೀಕಾಂತ್ ಪ್ಯಾರಲಾಲ್ 1, ಆಮೇಲೆ ವಿಜಯಾನಂದ್ ಅವ್ರ ಜೊತೆ ಒಂದು ಪಿಕ್ಚರ್ ಮಾಡಿದ್ದೀನಿ. ಸಾಧು ಕೋಕಿಲ ಒಂದು ಪಿಕ್ಚರ್ ಮಾಡಿದ್ದೀನಿ. SP ಬಾಲಸುಬ್ರಹ್ಮಣ್ಯರ ಜೊತೆ ಒಂದು ಪಿಕ್ಚರ್ ಆಗಿದೆ. ಶಂಕರ್ ಗಣೇಶ್ 1, ಹಂಸಲೇಖ ಅವರು 2, ಇವರು ಮ್ಯೂಸಿಕ್ ಡೈರೆಕ್ಟರ್ಗಳು. ಆಮೇಲೆ ಇದು ನಾವು ಕ್ಯಾಮರಾಮನ್ ಲೆಕ್ಕ ಹಾಕಿದ್ರೆ ಕ್ಯಾಮರಾಮನ್ ಬೇರೆ ಯಾರೂ ಇಲ್ಲ, ರಾಜಾರಾಮ್, ನಿಮಗೆಲ್ಲ ಗೊತ್ತಿದೆ. ರಾಜಾರಾಮ್ ಬೇರೆ ಯಾರು, ನಾವು ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಪಾರ್ಟ್ನರ್ ಅವರು. ನಾವು 7 ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದೀನಿ, ಅದೆಲ್ಲ ಎಲ್ಲ ಪಿಕ್ಚರ್ಲು ಅವರೇ ಪಾರ್ಟ್ನರು, ಅವ್ರ ಕ್ಯಾಮರಾಮನ್ನು. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗಿಂದ ಅವರು ದೊಡ್ಡ ಕ್ಯಾಮರಾಮನ್. ಸೊ ಅವ್ರ ಜೊತೆ ನಾನು ಎಷ್ಟು ಪಿಕ್ಚರ್ ಮಾಡಿದ್ದೀನಿ ಅಂದರೆ, ಅವ್ರು ಪ್ರೊಡ್ಯೂಸ್ ಮಾಡಿರೋದು ಸೇರಿದ್ರೆ 33 ಚಿತ್ರಗಳನ್ನ ಒಬ್ಬ ಟೆಕ್ನಿಷಿಯನ್ ಜೊತೆ ಮಾಡಿರೋದು. ಒಬ್ಬ ಕ್ಯಾಮರಾಮನ್ ಜೊತೆ 33, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಜೊತೆ 26. ಇದೇ ದೊಡ್ಡ ಅಂಕಿ ಅಂಶಗಳು ಇದು ನಂತರಲ್ಲಿ. ಯಾವುದು 26, 33 ಆದರೆ ಬೇರೆ ಕೆಲವರೆಲ್ಲ ಇದ್ದಾರೆ, ಯಾರು ಮಾಡಿರ್ತಾರೆ. ನನಗೆ ಬಹಳ ಇಷ್ಟ ಇದ್ದಿದ್ದು ಅಂದರೆ ಮಧುಸೂದನ್, ಮಧುಸೂದನ್. ಯಾಕೆಂದರೆ ಅವರು ನಾನು ಎಲ್ಲಿ ನೋಡಿದ್ದೆ ಅಂತ ಹೇಳಿದ್ರೆ ರತ್ನಮಂಜರಿಲಿ ನೋಡಿದ್ದೆ. ರತ್ನಮಂಜರಿಲಿ ಅವರೇ ಕ್ಯಾಮರಾವನ್ನು, ಮಾಸ್ಕಲ್ಲಿ ಸೂಪರ್ ಮ್ಯಾನ್ ಅವರು ಬೇರೆ ಯಾರು ಅಲ್ಲ, YR ಸ್ವಾಮಿ ಅವ್ರ ತಮ್ಮ. ಸೊ ಅದರಿಂದ ಅಂಡ್ ಟ್ರಿಕ್ಗಳಲ್ಲೇ ಮಾತ್ರ ಮನ್ನಾ ಅಂತ ಹೇಳ್ಬೋದು. ಸಾರಿ, ಮನ್ನಾ ಅಂದರೆ ದೊರೆ ರಾಜ ಅಂತ.
ಅಂತ ಇಂಡಸ್ಟ್ರಿಯಲ್ಲಿ ಬಂದಿರೋ ಪದಗಳದು. ಸೊ ಈ ಥರ ಈ ದಾಖಲೆಗಳನ್ನ ಒಂದು ನೀವು ಕೇಳಿದ್ರಿಂದ ಕೊಟ್ಟಿದ್ದೀನಿ. ಆಮೇಲೆ ಈಗ ನನ್ನ ಸಹ ನಿರ್ದೇಶನದ ಚಿತ್ರಗಳನ್ನ ಹೇಳಿಬಿಟ್ಟು ಆಮೇಲೆ ನಾ ಮಾಡಿದ ನಿರ್ದೇಶನದ ಚಿತ್ರಗಳಿಗೆ ಬರ್ತೀನಿ ನಾನು. ಮೊದಲನೇ ಸಿನಿಮಾ ಸರ್ ಸಹ ನಿರ್ದೇಶನ? ಮೊದಲನೇ ರತ್ನಮಂಜರಿ ಅಂತ. ಆವಾಗ ಅಷ್ಟಾಗಿ ಗೊತ್ತಿರಲಿಲ್ಲ ನನಗೆ. ಒಂಚೂರು ಏನಾದ್ರು ಕಷಾಯ ಲವಣಾಯ ಅಂತೀವಲ್ಲ, ಅದನ್ನು ಒಂದು ಸ್ವಲ್ಪ ಕಲ್ತ್ಕೊಂಡಿದ್ದಲ್ಲಿ ಅಂದರೆ ರತ್ನಮಂಜರಿಲಿ. ಆ ರತ್ನಮಂಜರಿನೂ ಕೂಡ ಬಹಳ ಒಳ್ಳೆ ಚಿತ್ರ. ರತ್ನಮಂಜರಿಯಿಂದ ಹಿಡಿದು ನಾನಿನ್ನ ಮರೆಯಲಾರೆವರೆಗೂ 20 ಚಿತ್ರಗಳು ಮಾಡಿದ್ದೀನಿ. ಇದರಲ್ಲಿ ಡೈರೆಕ್ಟರ್ ಆಗಿ ಮಾಡೋದು ಇದೆ. ಅಂದರೆ ಡೈರೆಕ್ಟರ್ ಆದಮೇಲೆ, ಯಾಕೆಂದರೆ ಕೆಲವರು ಈಗ ಹುಣಸೂರು ಕೃಷ್ಣಮೂರ್ತಿಗಳಿಗೆ ಮೈ ಸರಿ ಇಲ್ಲದೆ ಇದ್ದಾಗ ಭಕ್ತ ಸಿರಿಯಾಳ, ಅದನ್ನು ಅವ್ರ ಆಸ್ಪತ್ರೆಯಲ್ಲಿ ಇದ್ದಾಗಲೇ ಸೆಟ್ ಡಿವೈಡ್ ಮಾಡೋ ಕತೆ ಪ್ರೋಗ್ರಾಮು ಆಮೇಲೆ ಇವೆಲ್ಲ ಹಾಕಿದ್ದು ಭಕ್ತ ಸಿರಿಯಾಳಕ್ಕೆ ನಾನೇನೆ. ಆಮೇಲೆ ಇದು ಮಾಡ್ತಾ ಇದ್ದಾಗ ಅಸೋಸಿಯೇಟಾಗಿ ಕೆಲಸ ಮಾಡ್ತಿದ್ದಾಗ ಭಾಗ್ಯವಂತರು ಶುರು ಆಯಿತು. ಆ ಪೀರಿಯಡಲ್ಲಿ ನಾನಿನ್ನ ಮರೆಯಲಾರೆ, ಆಮೇಲೆ ಭಕ್ತ ಕುಂಬಾರ ಇವೆಲ್ಲ ಮಾಡಿದೆ ನಾನು. ಭಾಗ್ಯವಂತರು ಆದ್ಮೇಲೆ ನೀವು ಅಸೋಸಿಯೇಟ್ ಡೈರೆಕ್ಟರ್ ಮಾಡಿದ್ದೀರಾ? ಹೌದು. ಎಷ್ಟು ಸಿನಿಮಾ ಮಾಡಿದ್ರಿ? ಯಾವ 3 ಸಿನಿಮಾ. ಯಾಕೆಂದರೆ ಮೈಗೆ ಹುಷಾರಿರಲಿಲ್ಲ ಅಂತ ಹೇಳಿದ್ನಲ್ಲ ಹುಣಸೂರು ಅವ್ರಿಗೆ, ಅದು ಭಕ್ತ ಸಿರಿಯಾಳ. ಅದರಲ್ಲಿ ಸೆಟ್ಟಲ್ಲಿ ನಾನು ಒಂದು 15 ದಿವಸ ಕೆಲಸ ಮಾಡಿದ್ದೀನಿ ಸೆಟ್ಟಲ್ಲಿ. ಯಾಕೆ ನಾವು ಹುಣಸೂರು ಕೃಷ್ಣಮೂರ್ತಿಗಳು ಆಮೇಲೆ ವಿಜಯ ರೆಡ್ಡಿ, ಸಿದ್ಲಿಂಗಯ್ಯ ಅವರೆಲ್ಲ ಇದ್ದರೆ ಹೆಂಗೆ ಅಂದರೆ ನಮಗೆ ಒಂದು ಸ್ಫೂರ್ತಿ ಇರುತ್ತೆ. ಆಮೇಲೆ ಎಲ್ಲ ತಕ್ಕೂ ಮುಂದೆ ನುಗ್ಗಿ ನಾವು ಕೆಲಸ ಮಾಡ್ಬೋದು. ನಾವು ಮಾಡಿದ ಕೆಲಸನ ಅವ್ರು ತುಂಬ ಇಷ್ಟಪಡ್ತಾರೆ. ಆದ್ದರಿಂದ ಈ ಡೈರೆಕ್ಟರ್ಗಳ ಹತ್ರ ನಮಗೆ ಹೇಳ್ತೀವಲ್ಲ, ಒಂದು ಹೆಜ್ಜೆ ಮುಂದೆ ನಮಗೆ ಬಿಡ್ತಾರೆ ಅವರು. ಸೊ ಆ ಥರ ವಿಜಯ ರೆಡ್ಡಿ ಅವ್ರಿಗೆ ಏನಂತ ಹೇಳಿದ್ರೆ, ಅವರು ತೆಲುಗು ಮನುಷ್ಯ, ಎಲ್ರಿಗೂ ಗೊತ್ತಿದೆ. ಗಿನ್ನಡದ ಎಲ್ಲನೂ ಕೂಡ ನಾವೇ ನೋಡ್ಕೊತಾ ಇದ್ವು. ಕನ್ನಡ ಡೈಲಾಗ್ ಹೇಳ್ಕೊಡೋದಾಗಲಿ ಇದಾಗಲಿ ಅವ್ರ ಜೊತೆ ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ದು. ಅವ್ರ ಜೊತೆನೇ ಒಂದೇ ರೂಮಲ್ಲಿ ಇರ್ತಿದ್ದು ನಾವೆಲ್ಲ. ಸೊ ವಿಜಯ ರೆಡ್ಡಿನೂ ಅಷ್ಟೇ, ಸಿದ್ಲಿಂಗಯ್ಯನವರು ಅಷ್ಟೇ ಇದ್ರ ಜೊತೆನೆ. ಈಗ ನಾನು ಯಾವ್ಯಾವ ಸಿನಿಮಾ ಮಾಡಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇ ಸಿನಿಮಾ ರತ್ನಮಂಜರಿ ಅಂತ. ಆ ಚಿತ್ರದಲ್ಲಿ ಉದಯ್ ಕುಮಾರ್ ನಾಯಕರು, ಆಮೇಲೆ ರಾಜಶ್ರೀ ಅಂತ ಒಬ್ಬರು ವ್ಯಾಂಪ್ ಥರ ಇರೋರು ಅವರು ಮಾಡಿದ್ದಾರೆ. ಆಮೇಲೆ ಲೀಲಾವತಿ ಅವರು ಮಾಡಿದ್ದಾರೆ. ಸೊ ಅದು ಒಳ್ಳೆ ಸ್ಟಾರ್ಕೆ ಅಷ್ಟೇ. ಹುಣಸೂರು ಕೃಷ್ಣಮೂರ್ತಿ ಆಮೇಲೆ ಪುಟ್ಟಣ್ಣ ಅನ್ನೋರು ಇಬ್ಬರು ಜೊತೆ ನಿರ್ಮಾಪಕರು ಅದು ಸೇರ್ಕೊಂಡು ಮಾಡಿದ್ದು. ಅದು ಚೆನ್ನಾಗಾಯಿತು, ಅದ್ಧೂರಿಯಾಗಾಯಿತು. ಅದು ಒಂದು ಚೂರು ಕೆಲಸ ಕಲ್ತ್ಕೊಳ್ಳೋಕೆ ಪ್ರಯತ್ನ ಪಟ್ಟೆ, ಸಹ ನಿರ್ದೇಶಕನದ್ದು. ಅದು ನನ್ನ ಮೊದಲನೇ ಚಿತ್ರ. ಆಮೇಲೆ ಭಾಗ್ಯವಂತರು ಆದಮೇಲೆ ನನ್ನ ಮರೆಯಲಾರೆ ನೀವು ಅಸೋಸಿಯೇಟ್ ಆಗಿ ಮಾಡಿದ್ರಿ ಅಲ್ವಾ? ಡೈರೆಕ್ಟರ್ ಆದಮೇಲೆ ಹೌದು, ಅದು ಸೂಪರ್ ಹಿಟ್ ಕೊಟ್ಟ ರಾಜ್ಕುಮಾರ್ ಸಿನಿಮಾಗೆ ಮತ್ತೆ ನೀವು ಅಸೋಸಿಯೇಟ್ ಆಗಿ ಹೋಗ್ತೀರಿ. ನಮಗೇನು ಅನ್ನಿಸ್ಲಿಲ್ಲ. ಕಾರಣ ಯಾಕೆ ಅಂತ ಹೇಳಿದ್ರೆ, ಅಣ್ಣ ಅವ್ರ ಜೊತೆ ವರ್ಕ್ ಮಾಡಿದಾಗ ನಾನು ಡೈರೆಕ್ಟರ್ ಆಗಿದ್ದೀನಿ, ಇಲ್ಲಿ ಅಸೋಸಿಯೇಟಾಗಿ ಕೆಲಸ ಮಾಡಬಾರ್ದು ಅಂತ ಅವೆಲ್ಲ ಏನೂ ಇಲ್ಲ. ಅಣ್ಣವ್ರ ಜೊತೆ ಕೆಲಸ ಮಾಡುವಾಗ ನಮಗೆ ಅದೂ ಕೂಡ ಅದೇ ಪಿಕ್ಚರ್ ಇದ್ದಂಗೆನೆ. ಸೊ ಅದೇನು ನನಗೆ ಡೈರೆಕ್ಟರ್ ಆಗಿ ಇಲ್ಲಿ ಅಸೋಸಿಯೇಟಾಗಿ ಕೆಲಸ ಮಾಡ್ತಾ ಇದ್ದೀನಿ, ಅದು ಡಿಗ್ರೇಡ್ ಅವೆಲ್ಲ ಏನೂ ಇಲ್ಲ. ಅದೊಂದು ರಾಜ್ಕುಮಾರ್ ಪಿಕ್ಚರು, ಇದೊಂದು ರಾಜ್ಕುಮಾರ್ ಪಿಕ್ಚರ್, ನನಗೆ ಇಷ್ಟದ್ದು. ಆಮೇಲೆ ಅವರು ಏನಿಲ್ಲ, ಇಷ್ಟಪಡೋರು ನಾನು ಕೆಲಸ ಮಾಡೋದೆಲ್ಲ ನೋಡಿ. ಮೊದಲಿಂದ ನಾನು ಯಾವತ್ತು ನೋಡಿದ್ರು ಅವತ್ತಿಂದ ಕೊನೆಯವರೆಗೂ ಕೂಡ ನನ್ನ ಮೇಲೆ ಅದೇ ಪ್ರೀತಿ, ಅದೇ ವಾತ್ಸಲ್ಯ ಇತ್ತು ರಾಜ್ಕುಮಾರ್ ಸರ್ಗೆ. ಆಮೇಲೆ ಈ ರತ್ನಮಂಜರಿಯಲ್ಲಿ ಭಾಳ ಚೆನ್ನಾಗಿದೆ, ಟ್ರಿಕ್ಗಳೆಲ್ಲ ಮಜವಾಗಿದೆ ಅದರಲ್ಲಿ. ಈ ರತ್ನಮಂಜರಿ ಅನ್ನೋ ಚಿತ್ರ ನಾನು ಕಲ್ತ್ಕೋತಾ ಇದ್ನಲ್ಲ, ನನಗೊಂದು ರೀತಿ ಸ್ಫೂರ್ತಿ ಆಗ್ತಾ ಇತ್ತು. ಅದು ಹೆಂಗೆ ಅಂತ ಹೇಳಿದ್ರೆ, ಎಲ್ಲನೂ ಕೂಡ ಇವತ್ತಿನ ದಿವಸ ಆದರೆ ಎಲ್ಲನೂ ಡಿಜಿಟಲ್ಲು ಅದು ಇದು ಎಲ್ಲ ಮಾಡ್ತೀವಿ. ಆಮೇಲೆ ಕ್ಯಾಮರಾದಲ್ಲಿ ಏನು ಟ್ರಿಕ್ ಮಾಡ್ತಾ ಇಲ್ಲ ಇವತ್ತಿನ ದಿವಸ. ಆವತ್ತಿನ ದಿವಸ ಎಲ್ಲ ಏನು ಮಾಡಿದ್ರು ಕೂಡ ಎಲ್ಲನೂ ಕೂಡ ಅದಕ್ಕೆ ಕೆಲವರು ಕ್ಯಾಮರಾಮನ್ಗಳು ನುರಿತ ಕ್ಯಾಮ್ರಾಮನ್ಗಳಿರೋರು ಟ್ರಿಕ್ ಮಾಡೋದಕ್ಕೆ ಅದಕ್ಕೆ ಇದಕ್ಕೆ ಅವ್ರನ್ನ ಕರೆಸ್ಕೋತಾ ಇದ್ವು. ಈಗ ಪ್ರಸ್ತುತ ಈ ರತ್ನಮಂಜರಿಯಲ್ಲಿ ಆರ್ ಮಧುಸೂದನ್ ಅಂತ ಇದ್ದರು. ಅವರು ಯಾರೂ ಅಲ್ಲ, YR ಸ್ವಾಮಿ ಅವರ ಸಹೋದರ. ಈ ಥರದ ಗಿಕ್ಕು ಫೋಟೋಗ್ರಫಿಲಿ ತುಂಬ ನಿಸ್ಸೀಮ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿ ನಿಸ್ಸೀಮರು ಅಂತ ಹೇಳಿದ್ರೆ, ಮುಂದೆ ಒಂದು ಸಿನಿಮಾ ಮಾಡಿದ್ದಾನೆ, ಈಗ ನಾನು ಹೇಳ್ತೀನಿ, ಅದು ನನಗೆ ಸಂಬಂಧ ಇಲ್ಲ. ಆದರೂ ಮಧುಸೂದನ್ ಅವರ ಬುದ್ಧಿವಂತಿಕೆ, ಅವ್ರ ಚಾಕಚಕ್ಯತೆ, ಅವ್ರ ಕ್ಯಾಮ್ರಾ ಹೇಗೆ ಅಂದರೆ ಅದನ್ನು ಈಗ ನಾನು ಹೇಳಕ್ಕೆ ಬಿಡ್ತೀನಿ. ಶಂಕರ್ ಗುರು ಅನ್ನೋ ಚಿತ್ರದಲ್ಲಿ ರಾಜ್ಕುಮಾರ್ ಸರ್ದು 3 ಪಾತ್ರ ಇದೆ. ಆ 3 ಪಾತ್ರನೂ ಕೂಡ ಒಂದೇ ಫ್ರೇಮಲ್ಲಿ ಬಹಳ ಅಚ್ಚುಕಟ್ಟಾಗಿ ತೋರಿಸ್ತಾರೆ. ಅದು ಸ್ಟಡಿದಾಗಿದ್ದರೆ ಪರವಾಗಿಲ್ಲ. ಬಟ್ ಇದು ಹೆಂಗೆ ಇವ್ರು ತೆಗೆದದ್ದು ಕೆಲವೆಲ್ಲ ಹೆಂಗಿದೆ ಅಂತ ಹೇಳಿದ್ರೆ, ಇಬ್ಬರು
ಅಣ್ಣ ತಮ್ಮಂದರಿಬ್ಬರು ಕೂಡ ಒಂದು ಹಾಡು ಹೇಳ್ಕೊಂಡು ಹೋಗ್ತಾರೆ. ಹಾಡು ಹೇಳ್ಕೊಂಡು ಹೋಗ್ತಾ ಇದ್ರೆ ಅದು ಜೀಪಲ್ಲಿ ಕೂತ್ಕೊಂಡು ಹಾಡ್ತಾ ಹೋಗೋದು. ಅದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ, ಹೋಗ್ತಾ ಇರುವಾಗ ಏನು ಮಾಡ್ತೀವಿ, ಅದಕ್ಕೆ ಬ್ಯಾಕ್ ಪ್ರೊಜೆಕ್ಷನ್ ಅಂತ. ಏಕೆಂದರೆ ಜೀಪ್ ಸ್ಟಡಿ ಆಗಿರುತ್ತೆ, ಹಿಂದ್ಗಡೆ ಇರೋ ಬ್ಯಾಕ್ಗ್ರೌಂಡ್ಗಳೆಲ್ಲನೂ ಕೂಡ ಪ್ರಕೃತಿ ಎಲ್ಲನೂ ಮೂವ್ ಆಗ್ತಾ ಇರುತ್ತೆ. ಇದು ಬ್ಯಾಕ್ಗ್ರೌಂಡ್ ಮೂವಿಂಗ್ ಇರುತ್ತೆ. ಕ್ಯಾಮರಾ ಇದು ಜೀಪ್ ಸ್ಟಡಿ ಆಗಿರೋದ್ರಿಂದ ಬ್ಯಾಕ್ಗ್ರೌಂಡ್ ಮೂವ್ ಆಗ್ತಿರೋದ್ರಿಂದ ನಿಮ್ಗೇನು ಅನ್ಸುತ್ತೆ, ಜೀಪಲ್ಲಿ ಇವ್ರು ಓಡಿಸ್ತಾ ಇದ್ದಾರೆ ಅಂತ. ಆದರೆ ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಬ್ಬ ರಾಜ್ಕುಮಾರ್ ಡ್ರೈವ್ ಮಾಡ್ತಾ ಇದ್ರೆ ಇನ್ನೊಬ್ಬ ರಾಜ್ಕುಮಾರು ಪಕ್ಕದಲ್ಲಿ ಕೂತ್ಕೊಂಡಿದ್ದವನು ಅವರು ಭುಜದ ಮೇಲೆ ಕೂತ್ಕೋತಾರೆ. ಭುಜದ ಮೇಲೆ ಕೂತ್ಕೊಂಡು ಹಾಡು ಹೇಳ್ಕೊಳ್ಳೋದು. ಸೊ ಈ ಥರ ಟ್ರಿಕ್ಗಳು ಮಾಡೋದು ಬಹಳ ಕಷ್ಟ ಇದೆ ಇವುಗಳು. ಸರ್ ಅದನ್ನ ಎಕ್ಸ್ಪ್ಲೈನ್ ಮಾಡಿ ನೀವೇ. ನೆಗೆಟಿವ್ ಮಾಸ್ಕ್ ಮಾಡಿಬಿಟ್ಟು ಹೆಂಗೆ ತೆಗಿತಿದ್ರು? ಒಂದು ಮಾಸ್ಕ್ ಮಾಡೋದ್ರಲ್ಲಿ ಏನಾಗುತ್ತೆ ಅಂದರೆ, ಒಂದು ಈಗ ನಾನು ಇದು ಹೇಳ್ತಾ ಇದ್ದೇನಲ್ಲ, ಇದು ಡೈರೆಕ್ಟಾಗಿನೇ ಇದು ಮಾಸ್ಕ್ ಮಾಡೇ ತೆಗೆದ್ರು. ಬಟ್ ಮಾಸ್ಕ್ ಮಾಡೋದು ಹೆಂಗೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ, ನಾನು ಮಾತಾಡ್ತಿದ್ದಾಗ 2 ಭಾರ್ಗವ ಇದ್ದಾರೆ ಅಂದ್ಕೊಳ್ಳಿ. ಇಲ್ಲಿ ಇದೊಂದು ಭಾರ್ಗವ, ಇದೊಂದು ಭಾರ್ಗವ. 2 ಭಾರ್ಗವನೋ ಅಣ್ಣ ತಮ್ಮಂದ್ರು ಅಪ್ಪ ಅಮ್ಮನೋ ಏನೋ ಒಂದು ಡ್ಯೂಯಲ್ ರೋಲ್. ಸೊ ಈ ಡ್ಯೂಯಲ್ ರೋಲ್ನ ಅವತ್ತಿನ ದಿವಸ ಹೆಂಗೆ ತೆಗಿತಿದ್ದು ಅಂತ ಹೇಳಿದ್ರೆ, ಇದೆಯಲ್ಲ, ಇಲ್ಲಿಂದ ಇಲ್ಲಿವರೆಗೂ ಕೂಡ ಮೊದಲು ನಾನು ತೆಗಿಯೋರು ಮೊದಲನೇ ಭಾರ್ಗವ. ಈ ಭಾರ್ಗವನ್ನು ಏನು ಮಾಡೋರು ಅಂದರೆ, ಒಂದು ಕಪ್ಪು ಪೇಪರ್, ಬ್ಲ್ಯಾಕ್ ಪೇಪರ್ ಥಿಕ್ ಬ್ಲ್ಯಾಕ್ ಪೇಪರ್ ತೊಗೊಂಡಿದ್ದೇನೆ. ಇದಿಷ್ಟನ್ನ ಆ ಪೇಪರ್ನ ಕಟ್ ಮಾಡಿಬಿಟ್ಟು ಇದನ್ನು ಮಾಸ್ಕ್ ಮಾಡಿಬಿಡ್ತಿದ್ರು. ಸೊ ಮಾಸ್ಕ್ ಮಾಡಿದಾಗ ಮುಚ್ಚೋದು ಅಂತ ಹೆಸರು. ಇದು ಮುಚ್ಚಿದಾಗ ಏನಾಗುತ್ತೆ ಅಂದರೆ, ಇದಿಷ್ಟು ಕಾಣಿಸಲ್ಲ, ಇದಿಷ್ಟು ಮಾತ್ರನೇ ಇದಾಗತ್ತೆ. ಸೊ ಈಗ ನಾನು ಮಾತಾಡೋದು, ಹಾಡು ಹೇಳೋದು ಏನಿದೆಯೋ ಇಷ್ಟರಲ್ಲಿ ಕ್ಯಾಮ್ರಾ ರನ್ ಮಾಡ್ತೀವಿ. ಅದಕ್ಕೆ ಕ್ಯಾಮ್ರಾ ರನ್ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತೀವಿ ಅಂದರೆ, ಮೊದಲು ಏನು ಫುಟೇಜಲ್ಲಿ ಫಿಲಮ್ ಮೂವ್ ಆಗ್ತಾ ಇದೆ ಅಂತ. ಫಾರ್ ಎಕ್ಸಾಂಪಲ್ 0 ಇಂದ ಆಯ್ತು ಅಂದ್ಕೊಳ್ಳಿ, ಗುರ್ತು ಹಾಕೋತೀವಿ 0. ಈ ಶಾಟು ಈ ಭಾರ್ಗವ ಮಾತಾಡಿದ್ಮೇಲೆ ಈ ಭಾರ್ಗವನು ಮಾತಾಡ್ತಾನೆ. ಈ ಭಾರ್ಗವ ಮಾತಾಡಿದಾಗ ಈ ಭಾರ್ಗವನು ಕೂಡ ರಿಯಾಕ್ಷನ್ ಕೊಡ್ತಾನೆ ಅಥವಾ ಹಾಡ್ತಾನೆ. ಹೀಗೆ ಒಬ್ಬರಾಗತ್ಲು ಮಾಡೋದನ್ನ ಏನು ಮಾಡ್ತೀವಿ ಅಂದರೆ, ಈ ಮೊದಲನೇ ಭಾರ್ಗವೊಂದೆಲ್ಲ ತೆಗೆದುಬಿಟ್ಟು ಎಲ್ಲನೂ ಇಲ್ಲಿ ಈ ಭಾರ್ಗವ ನೋಡ್ತಾ ಇರ್ತಾನೆ, ಅದು ಆಮೇಲೆ ತೆಗಿತೀವಿ. ಸೊ ಈ ಭಾರ್ಗವ ಮಾತಾಡ್ತಾನಲ್ಲ, ಈ ಭಾರ್ಗವ ಮಾತಾಡ್ತಿದ್ದಕ್ಕೆ ಈ ಭಾರ್ಗವ ಇದ್ದವನು ರಿಯಾಕ್ಷನ್ ಕೊಡ್ತಾನೆ. ಈ ರಿಯಾಕ್ಷನ್ ಕೊಟ್ಟಾಗ ಏನಾಗುತ್ತೆ ಅಂದರೆ, ಈ ಭಾರ್ಗವ ಇರೋನಲ್ಲ, ಈ ಭಾರ್ಗವ ಏನು ಮಾತಾಡ್ತಾನೆ ಏನು ಅನ್ನೋದನ್ನು ಪಕ್ಕದಲ್ಲೇ ಒಬ್ಬ ನಿಂತ್ಕೊಂಡು ಅಸೋಸಿಯೇಟ್ ಡೈರೆಕ್ಟ್ರು, ನಾನಿದ್ದಾಗ ನಾನೇ ಮಾಡ್ತಾ ಇದ್ದಿದ್ದು. ಸೊ ನಾನು ನಿಂತ್ಕೊಂಡಿದ್ದೇನೆ, ಆ ಸಂಭಾಷಣೆ, ಈ ಭಾರ್ಗವ ಏನು ಸಂಭಾಷಣೆ ಕೇಳ್ಕೊತಾ ಇದ್ದಾನೆ ಅನ್ನೋದನ್ನು ಈ ಭಾರ್ಗವ ಹೇಳ್ತಾನೆ. ಅದನ್ನು ಕೂಡ ಏನು ಮಾಡ್ತೀವಿ ಅಂದರೆ, ನಾನು ಹೇಳೋ ಸ್ಪೀಡ್ ಬೇರೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಅದೇ ರಾಜ್ಕುಮಾರ್ ಹೇಳ್ತಾ ಇದ್ದಂದ್ರೆ ಅವ್ರ ಅಭಿನಯ, ಅವ್ರ ಸ್ಪೀಡ್ ಬೇರೆ ಇರುತ್ತೆ. ಅದಕ್ಕೆ ನಾನು ಏನು ಕೇಳ್ತಾ ಇದ್ದೆ ಅಣ್ಣ ಅವ್ರನ್ನೇ, ಸರ್ ನೀವು ಇದನ್ನು ಯಾವ ರೀತಿ ಹೇಳ್ತೀರಾ, ಈ ಪಾತ್ರದ್ದು ಯಾವ ರೀತಿ ನೀವು ಹೇಳ್ತೀರಾ ಹೇಳಿ ಅಂದರೆ ಅವರು ಹೇಳೋರು. ನಾನು ಗುರ್ತಾಕೋತಾ ಇದ್ದೆ, ಯಾವ ಜಾಗದಲ್ಲಿ ಒಂದು ಗ್ಯಾಪ್ ಇದೆ, ಯಾವ ಜಾಗದಲ್ಲಿ ಒಂದು ಸ್ವಲ್ಪ ಮೇಲೆ ಹೋಗುತ್ತೆ, ಆಮೇಲೆ ಎಲ್ಲಿದೆ ಎಕ್ಸ್ಪ್ರೆಷನ್ ಕೊಡಬೇಕು. ಈ ಭಾರ್ಗವ ಹೇಳಿದಾಗ ಈ ಭಾರ್ಗವ ಏನು ಮಾಡ್ತಾನೆ, ಇವುಗಳೆಲ್ಲನೂ ಕೂಡ ಗುರ್ತಾಕೋತಾ ಇದ್ವು ಪೇಪರಲ್ಲಿ, ಫುಟೇಜಲ್ಲಿ ಗುರ್ತಾಕೋತಾ, ನಾನು ಡೈಲಾಗಲ್ಲಿ ಗುರ್ತಾಕೋತಾ ಇದ್ದೆ. ಇದು ಎಲ್ಲನೂ ಫಾರ್ ಎಕ್ಸಾಂಪಲ್ ಇದು ಒಂದು 15-20 ಸೆಕೆಂಡ್ ನಡೀತು, 30-35 ಅಡಿ ಹೊಡೆದ ಮೇಲೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಕ್ಯಾಮ್ರಾಕ್ಕೆ ಇದು ಲೈಟೆಲ್ಲ ಆಫ್ ಮಾಡಿಬಿಡ್ತೀವಿ. ಮಾಡಿದ್ಮೇಲೆ ಪುನಃ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಫಿಲಮ್ನ ಹಿಂದೆ ತಗೋತಾರೆ. ಈಗ ಮುಂದೆ ಓಡೋಗಿರುತ್ತೆ 10 ನಿಮಿಷ, 10 ಸೆಕೆಂಡು, 15 ಸೆಕೆಂಡು ಓಡ್ಬಿಟ್ರೆ ಆ ಫಿಲಮ್ 15-20 ಸೆಕೆಂಡ್ ಓಡಿರುತ್ತೆ. ಏನು ಮಾಡ್ತಾರೆ ಅಂದರೆ, ಪುನಃ ಶಟ್ರಿ ಎಲ್ಲನೂ ಕ್ಲೋಸ್ ಮಾಡಿಬಿಟ್ಟಿದ್ದೇನೆ, ಹಿಂದೆ ಬರ್ತಾರೆ. ಹಿಂದೆ ಬಂದು 0ಗೆ ಬರ್ತಾರೆ. 0ಗೆ ಬಂದು ಇದಿದೆಯಲ್ಲ, ಇದನ್ನು ಮಾಸ್ಕ್ ಮಾಡ್ಕೊತಾರೆ, ಇದನ್ನು ಕವರ್ ಮಾಡ್ಕೋತಾರೆ. ಇಲ್ಲಿ ಏನು ಮಾಡ್ತಾರೆ, ಇದನ್ನು ಓಪನ್ ಮಾಡ್ತಾರೆ. ಓಪನ್ ಮಾಡಿ ಇಲ್ಲಿ ಏನು ಈ ಜಾಗದಲ್ಲಿ ಏನೇನು ಮಾತಾಡಿದ್ನೋ ಅದನ್ನೆಲ್ಲ ತೆಗೆದಿದ್ದೇನೆ. ಇಲ್ಲಿ ಮೊದಲು ಇಲ್ಲೆಲ್ಲ ಬರ್ಬೇಕಾದ್ರೆ 10-15 ಅಡಿ ಆದಮೇಲೆ ಬರುತ್ತೆ ಅಂದರೆ, ಆ 15 ಅಡಿಗೆ ಈ ಕಡೆ ಇದ್ದವನು ಭಾವನೆ ಕೊಡಬೇಕು. ಇಲ್ಲ ಸುಮ್ಮನೆ ಇದ್ದರೆ ಏನು ಬಂತು ಲಾಭ, ಇಲ್ಲಿ ಮಾತಾಡ್ತಿರೋದಕ್ಕೆ ಅವರು ಎಕ್ಸ್ಪ್ರೆಷನ್ ಕೊಡಬೇಕು. ಆ ಮಾತು ಮುಗಿದ ಮೇಲೆ ಇವ್ರು ಮಾತಾಡಬೇಕು, ಟೈಮಿಂಗ್ ಬೇಕು ಅದಕ್ಕೆಲ್ಲ.
ಮಾತು ಮುಗಿದ ತಕ್ಷಣವೇ ಇಲ್ಲಿರೋನು ಮಾತಾಡಬೇಕು. ಇದು ಮಾತಾಡಿದಾಗ ಈ ಕಡೆ ಇದ್ದವರು ಇದಕ್ಕೆ ಭಾವನೆ ಕೊಡಬೇಕು. ಅದನ್ನು ಮೊದಲೇನೆ ಇಲ್ಲಿ ಮಾತಾಡುವಾಗಲೇ ಇದನ್ನು ತೆಗೆದುಬಿಡ್ತೀವಿ. ಸೊ ಇಲ್ಲಿ ಏನು ಮಾಡ್ತೀವಿ ಅಂದರೆ ಮೊದಲೇನೆ ಇದನ್ನು ರೆಕಾರ್ಡ್ ಮಾಡಿಬಿಟ್ಟಿರ್ತೀವಿ. ಯಾವುದು ಈ ಕಡೆ ಭಾರ್ಗವ ಹೇಳಿದ್ದೆಲ್ಲ ರೆಕಾರ್ಡ್ ಮಾಡಿಬಿಟ್ಟಿರ್ತೀವಿ. ಇಲ್ಲಿ ಡಮ್ಮಿ ಭಾರ್ಗವ ನಿಂತಿರ್ತಾನಲ್ಲ ಅದನ್ನು ಕೂಡ ರೆಕಾರ್ಡ್ ಆಗಿರುತ್ತೆ. ಸೊ ಪುನಃ ಈಗ ಈ ಕಡೆ ಮಾಸ್ಕ್ ಮಾಡಿದ್ಮೇಲೆ ಇದು ಮಾಸ್ಕ್ ಮಾಡ್ತೀವಿ, ಇದು ಓಪನ್ ಮಾಡಿರ್ತೀವಿ. ಇಲ್ಲಿ ಪುನಃ ಏನು ಮಾಡ್ತೀವಿ ಅಂದರೆ ಅಲ್ಲಿ ಫುಟೇಜ್ನ ಝೀರೋಗೆ ತಂದಿರ್ತೀವಿ. ಇಲ್ಲಿ ಬಹಳ ಕೇರ್ಫುಲ್ಲಾಗಿ ನೋಡ್ಕೋತೀವಿ. ಯಾಕೆಂದರೆ ಶಾರ್ಟ್ ಕಟ್ ಮಾಡಿದಾಗ ಮುಂದೆ ಹೊಟ್ಟೋಗ್ಬಿಡ್ಬಾರ್ದು, ಅಷ್ಟರಲ್ಲೇ ಇರಬೇಕು ಅನ್ನೋದಕ್ಕೋಸ್ಕರ ನೋಡ್ಕೋತಾ ಇರ್ತೀವಿ. ಫುಟೇಜ್ ನೋಡ್ಕೋತಾ ಇರ್ತೀವಿ, ಕ್ಯಾಮ್ರಾ ಆನ್ ಮಾಡ್ತೀವಿ, ಆ್ಯಕ್ಷನ್ ಮಾಡ್ತೀವಿ. ಅದಕ್ಕೆ ಮೊದಲೇ ಲೀಡ್ ಕೊಟ್ಟಿರ್ತೀವಿ. ಈ ಭಾರ್ಗವ ಶುರು ಮಾಡೋಕ್ಕಿಂತ ಮುಂಚೆನೇ ಒಂದು ಇದು ಫಿಕ್ಸ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಕ್ಯಾಮ್ರಾ ಸ್ಟಾರ್ಟ್ ಮಾಡೋಕ್ಕೆ ಒಂದು ಅವೇರ್ನೆಸ್ ಬೇಕು ಅಂದ್ಬಿಟ್ಟು ಕ್ಯಾಮ್ರಾ ಸ್ಟಾರ್ಟ್ 1 2 3 4 5 ಆ್ಯಕ್ಷನ್. ಯಾಕೆಂದರೆ ಇದು ಪ್ರಿಪೇರ್ ಆಗೋಕ್ಕೋಸ್ಕರ. ಇಲ್ಲಿ ವ್ಯಕ್ತಿ ಪ್ರಿಪೇರ್ ಆಗಬೇಕು, ಅಲ್ಲಿ ವ್ಯಕ್ತಿ ಪ್ರಿಪೇರ್ ಆಗಬೇಕು, ಎಲ್ಲರೂ ಪ್ರಿಪೇರ್ ಆಗಿರಬೇಕು, ಗಣನೀಯಾಗಿರಬೇಕು. ಇದಕ್ಕೇನು ಮಾಡ್ತೀವಿ, ವಿ ಟೇಕ್ ಪ್ರಾಪರ್ ಕೇರ್. ಕ್ಯಾಮ್ರಾನಿಗೆಲ್ಲದಕ್ಕೂ ಲಾಕ್ ಮಾಡಿಬಿಡ್ತೀವಿ. ಲಾಕ್ ಮಾಡೋದು ಅಂತ ಹೇಳಿದ್ರೆ ಪೆನ್ಸಿಲೋ ಚಾಕೋ ಏನೋ ತೊಗೊಂಡು ಲಾಕ್ ಮಾಡಿಬಿಡ್ತೀವಿ. ಬೇರೆ ಬೀಗ ಏನಿರಲ್ವಲ್ಲ, ಸೊ ಅದನ್ನು ಮಾಡಿಬಿಟ್ಟಿರ್ತೀವಿ. ಸೊ ಪುನಃ ಅದು ಝೀರೋ ತೊಗೊಂಡು ಇದು ಮಾಡಿದಾಗ ಇಲ್ಲಿ ರನ್ ಮಾಡ್ತೀವಿ. ಅದು ಹೆಚ್ಚು ಕಮ್ಮಿ ಆಗಕ್ಕೆ ಬಿಡಲ್ಲ. ಏನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಈ ಭಾರ್ಗವನಿಗೂ ಕೂಡ ಒಂದು ಸ್ವಲ್ಪ ಜಾಸ್ತಿ ಓಡಿಸಿರ್ತೀವಿ. ಮಾತಾಡಿದ್ಲೇ ಇರಲಿ, ಅದೇ ಥರ ಅದನ್ನು ಹಾಗೆ ಓಡಿಸಿರ್ತೀವಿ. ಕಟಿಂಗ್ ಮಾಡುವಾಗ ಇದಕ್ಕೆ ಒಂದು 3-4 ಅಡಿ ಜಾಸ್ತಿನೇ ಕೊಡ್ತೀವಿ, ಇದಕ್ಕೂ ಜಾಸ್ತಿ. ಸೊ ಕಟಿಂಗ್ ಪಾಯಿಂಟ್ ಕಟ್ ಮಾಡುವಾಗ ಯಾವ ಜಾಗದಲ್ಲಿ ಎಷ್ಟು ಫುಟೇಜಲ್ಲಿ ಕಟ್ ಮಾಡ್ತೀವಿ, ಎಷ್ಟು ಸೆಕೆಂಡಲ್ಲಿ ಕಟ್ ಮಾಡ್ತೀವಿ ಅಂತ ನೋಡಿರ್ತೀವಿ. ಸೊ ಕ್ಯಾಮ್ರಾ ಇಲ್ಲಿ ಬರ್ತಿದ್ದಂಗೆ ಆಮೇಲೆ ಆ್ಯಕ್ಚುಯಲ್ ಫುಟೇಜ್ ದಾಟಿದ ಮೇಲೆ ಒಂದು ಎಕ್ಸ್ಟ್ರಾ ಕೊಟ್ಟಿರ್ತೀವಲ್ಲ, ಅದನ್ನು ರನ್ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ತೀವಿ. ಇದು ಕ್ಯಾಮ್ರಾ. ಅದಕ್ಕೆ ಮಧು ಅವರೆಲ್ಲ ಏನು ಮಾಡ್ತೀವಿ ಅಂತಂದರೆ ಮೊದಲೇ ಒಂದು ಟೆಸ್ಟ್ ಫುಟೇಜ್ ತೆಗಿಯೋರು. ಈ ಭಾರ್ಗವ ಆದಮೇಲೆ ಎಕ್ಸ್ಟ್ರಾ ಫುಟೇಜ್ ಒಂದು 5 ಅಡಿ ತೆಗಿಯೋದು. 5 ಅಡಿ ಎಕ್ಸ್ಪೋಸ್ ಮಾಡಿ ಅವ್ರೇನು ಮಾಡ್ತಿದ್ರು ಅಂದರೆ ಅವರೇ ಡೆವಲಪರ್ ತಂದುಬಿಡೋರು. ಕೆಮಿಕಲ್ ತಂದು ಅದನ್ನು ಮಾಸ್ಕ್ ಸರಿಯಾಗಿ ಬಂದಿದೆಯೋ ಇಲ್ವೋ ಅನ್ನೋ ನೋಡೋಕ್ಕೋಸ್ಕರನೇ ಪುನಃ ಅದು ಡೆವಲಪರ್ ಎಲ್ಲ ಕೆಮಿಕಲ್ಸ್ ಎಲ್ಲ ಹಾಕ್ಬಿಟ್ಟಿದ್ದೇನೆ. ಈ ಟೆಸ್ಟ್ ಫುಟೇಜ್ ತೆಗಿತಿರಲ್ಲ ಒಂದು 5 ಅಡಿ, ಅದನ್ನು ತೆಗೆದು ಅದ್ದುತ್ತಾರೆ, ಡೆವಲಪ್ ಮಾಡ್ತಾರೆ. ಡೆವಲಪ್ ಮಾಡಿದ್ಮೇಲೆ ನೋಡ್ತಾರೆ. ಹೀಗೆ ನೋಡಿದಾಗ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಸರಿಯಾಗಿದೆ, ಮಾಸ್ಕು ಗೀಸು ಕರೆಕ್ಟಾಗಿದೆಯಾ ಅಥವಾ ಇದು ಏನಾದ್ರು ಗ್ಯಾಪ್ ಇದೆಯಾ, ಅವೆಲ್ಲ ನೋಡ್ಕೊತಾರೆ, ಸರಿಯಾಗಿರುತ್ತೆ. ಸೊ ಈ ಥರದ್ದು ಭಾಳ ಇದು ಮಾಸ್ಕ್, ಇದು ಪ್ಲೈನ್ ಮಾಸ್ಕ್. ಇದು ಪ್ಲೈನ್ ಮಾಸ್ಕು. ಮದುವೆ ಮಾಡೋದೆಲ್ಲ ಸ್ಪೆಷಲ್ ಎಲ್ಲ ಮಾಡ್ತಾರೆ.